ಶಂಕರ್ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಆರ್ ಶಂಕರ್ ಅವರಿಗೆ ಟಿಕೆಟ್ ಮಿಸ್ ಆಗ್ತಿದ್ದ ಹಾಗೆ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಗಮನಿಸ್ತಾ ಇದ್ದೀರಾ, ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಅವರ ಮುಂದೆ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನ ನಾನೇ MLC ಕೇಳಿದ್ದೀನಿ ಅಂತ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕಿನ ಜನತೆ ಎಲ್ಲ ಬಂದಿದ್ದಾರೆ. ಇವತ್ತು ನಾವು ಸ್ಪರ್ಧೆ ಮಾಡೋಕ್ಕೆ ಸಿದ್ಧವಾಗಿ ನಿಂತಿದ್ದೇನೆ. ಅದರಿಂದ ಎಲ್ಲ ಅನರ್ಹ ಶಾಸಕರಿಗೆ ಟಿಕೆಟ್ ನೀಡಿದಂತೆ ನನಗೂ ನೀಡಬೇಕು. ಹಿಂದೆ ಒಂದು ಸರಿ ಹೇಳಿದರು, ನಿನ್ನನ್ನು ಸಿದ್ದರಾಮಯ್ಯ ಅವರು ಮೋಸ ಮಾಡಿದ್ದಾರೆ, 1 ಲಕ್ಷ ಮತಗಳಿಂದ ನಾನು ನಿನ್ನ ಗೆಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮೊನ್ನೆ ಕೂಡ ಕೋರ್ಟ್ ತೀರ್ಪು ಬಂದ ಮೇಲೆ ನನ್ನ ಜವಾಬ್ದಾರಿ ಅದು ಅಂತಕ್ಕಂಥ ಮಾತನ್ನು ನೀನು ಯಾವುದಕ್ಕೂ ಎದೆಗುಂದಬಾರ್ದು ಅಂತಕ್ಕಂಥ ಮಾತನ್ನು ನಾನು ಧೈರ್ಯ ತುಂಬಿದ್ದಾರೆ. ಮತ್ತು ಅವರು ಅಭಿಮಾನದಿಂದ ಶಂಕರು ನನಗೆ ಪಕ್ಷಕ್ಕೆ ತ್ಯಾಗ ಮಾಡಿ ಬಂದಿರೋದ್ರಿಂದ ಅವರು MLC ಮಾಡಿ ಮಂತ್ರಿ ಮಾಡಿ ಇರ್ತೀನಿ ಅಂತಕ್ಕಂಥ ಮಾತನ್ನು ನೆನ್ನೆ ಹೇಳಿದ್ದಾರೆ. ನಿನ್ನೆಯಿಂದಲೂ ಸತತವಾಗಿ ನನಗೆ ಟಿಕೆಟ್ ಬೇಕೇ ಬೇಕು. ನಮ್ಮ ತಾಲೂಕಿನ ಜನತೆ ಒತ್ತಾಯ ಇದು. ನಾನು MLC 2 ಸರಿ ಮಂತ್ರಿ ಇದ್ದವನು. ಮಂತ್ರಿ ಜನಗಳ ಹಿತರಕ್ಷಣೆ ನನಗೆ ಮುಖ್ಯ. ಇವತ್ತು ಅಪಪ್ರಚಾರಗಳು ನಡೀತಾ ಇದ್ದಾವೆ. ನಾನು ತಾಲೂಕಿನಲ್ಲಿಲ್ಲ ಅದು ಇದು ಅಂತಕ್ಕಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ಮುಖ್ಯಮಂತ್ರಿ ಮಾಡುವ ಟಿಕೆಟ್ ನಮಗೆ ಬರಕ ದಯವಿಟ್ಟು ಕೂಗಲಿಂದ ಅಲ್ಲಿ ಸಿಗಲ್ಲ. ಅವ್ರಿಗೆ ಮಾಡೋದು ಬೇಡ. ನಾವು ಇದು ಮುಖ್ಯಮಂತ್ರಿಗಳ ಮನೆ. ನೋಡ್ತಾ ಇದ್ದೀರಾ, ಸಿಎಂ ಮನೆ ಮುಂದೆ ಗಲಾಟೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನಾಗ್ತಾ ಇದೆ? ಆಕ್ರೋಶಗೊಂಡಿದ್ದಾರೆ ಆರ್ ಶಂಕರ್ ಬೆಂಬಲಿಗರು. ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲ ಒಂದ್ ಕಡೆ
ಬಿಜೆಪಿ ನಾಯಕರು ಏನಾದ್ರು ಆರ್ ಶಂಕರ್ ಅವರಿಗೆ ಮೋಸ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ಯಾಕಂದ್ರೆ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಆರ್ ಶಂಕರ್ ಅವ್ರಿಗೂ ಕೂಡ ರಾಜೀನಾಮೆ ಕೊಡಿಸುವಂತದ್ದು, ಆ ಒಂದು ಕೆಲಸವನ್ನ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು ಅನ್ನುವಂಥದ್ದು, ಆ ಒಂದು ಆರೋಪವನ್ನ ಇದೀಗ ಆರ್ ಶಂಕರ್ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಅನ್ನೋ ಒಂದು ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಇರತಕ್ಕಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ನಿವಾಸ ಏನಿದೆ ಆ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಕೂಡ ನಡೆದಿರುವಂತದ್ದು. ಈಗ ಆಲ್ರೆಡಿ ಕೂಡ ಈಗ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮುಖ್ಯವಾಗಿ ಆರ್ ಶಂಕರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರಿಂದನೂ ಕೂಡ ಬಿಜೆಪಿ ನಾಯಕರುಗಳಿಂದ ದುಡ್ಡನ್ನ ಪಡೆದಿಲ್ಲ, ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ, ಬೇಕಾದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ನಾನು ಪ್ರಮಾಣ ಮಾಡ್ತೇನೆ, ನಾನು ದುಡ್ಡನ್ನ ತೆಗೆದುಕೊಂಡಿಲ್ಲ, ಆದ್ರೆ ನನ್ನ ಕೈಲಿ ಈಗಾಗಲೇ ಏನು ರಾಜೀನಾಮೆ ಕೊಡಿಸಿದ್ರು, ಈಗ ನನಗೆ ಟಿಕೆಟ್ ಕೊಟ್ಟಿಲ್ಲ, ಎಲ್ಲೋ ಬೇರೆಯವರಿಗೆ ಪ್ರಭಾವಿ ನಾಯಕರುಗಳ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡೋದ್ರ ಮೂಲಕವಾಗಿ ನನಗೆ ಮೋಸ ಮಾಡ್ತಾ ಇದ್ದಾರೆ, ಇದು ಸರಿಯಾದ ವೃತ್ತಿ ಅಲ್ಲ ಅನ್ನೊಂದು ಮಾತನ್ನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮೂಲಕವಾಗಿ ನಂತರ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ ನೋಡಿ. ದಯವಿಟ್ಟು ನೀವೆಲ್ಲ ಶಂಕರ್ ಗೆಲ್ಬೇಕು, ಶಂಕರ್ ಗೆಲ್ಸ್ಕೊಬರೋ ಶಕ್ತಿ ನಮ್ಗಿದೆ. ಹಾಗಾಗ್ಬಿಟ್ಟು ದಯವಿಟ್ಟು ಈಗ ಅವರು ನಾನು ನೆನ್ನೆ ಹೇಳಿದ್ದನ್ನು ಸ್ಪಷ್ಟೀಕರಣ ಹೇಳಿದೆ. ಈ ಥರ ನನಗೆ ಉಪಾದನೆ ಬರ್ತಾ ಇದೆ, ನಾನು 100% ಗೆಲ್ತೇನೆ, ಟಿಕೆಟ್ ಕೊಡಿ ಅಂತಕ್ಕಂಥ ಮಾತನ್ನೇ ನಾನು ಹೇಳಿದ್ದು. ಆದರೆ ಮಾಧ್ಯಮದಲ್ಲಿ ಈ ಥರ ಬರ್ತಾ ಇದೆ, ಇದು ಭಾಳ ನನಗೆ ನೋವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದು ಈ ಸರಿ ಎಲ್ಲ ತ್ಯಾಗ ಮಾಡಿದೀಯಾ, ಈ ಸರಿ ನಿನ್ನ ಮಂತ್ರಿ ಮಾಡ್ತಕ್ಕಂಥದ್ದು ನನ್ನ ಹೊಣೆ ಇದೆ. ನಿನ್ನ ಎಲ್ಲ ನಾನೇನೇ ಮಾಧ್ಯಮದಲ್ಲಿ ನೆನ್ನೆನೇ ಹೇಳಿದ್ದೀನಿ, ಮತ್ತೆ ಇನ್ನೊಂದು ಸರಿ ನಾನು ಹೇಳೋದು ಅಗತ್ಯ ಇಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ನೀನು ಆರಾಮಾಗಿ ನಾನು ಎಲ್ಲರೂ ಮಂತ್ರಿ ಆಗೋದು ದಿವಸ ನೀನು ಮಂತ್ರಿ ಆಗ್ತೀಯ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ತಾಲೂಕಿನ ಜವಾಬ್ದಾರಿ ನೀನೇ ತೊಗೊಂಡು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡು, ಮುಂದೆ ಅಲ್ಲಿ ನೀನೇ ಎಲ್ಲ ಜವಾಬ್ದಾರಿನ ತೊಗೊಂಡು ಆ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎರಡು ಶಕ್ತಿ, ಒಂದು ಸರ್ಕಾರ ಮತ್ತು ನಾನು ಮಂತ್ರಿಯಾಗಿ ಮತ್ತು ಅಲ್ಲಿನ ಶಾಸಕರ ಜೊತೆಗೂಡಿ ನಾವು ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ತಾಲೂಕಿನ ನನ್ನ ಆಸೆ. ಯಾಕಂದರೆ ನಾನು ಮಗನ ಮದುವೆಯಲ್ಲೂ ಕೂಡ ನಾನು ಹಿಂದೆ ಹೇಳ್ಬಿಟ್ಟು ಹೋಗಿದ್ದೆ, ಒಂದು ವಾರ ಕೂಡ ನಾನು ಮದುವೆ ಸಂದರ್ಭದಲ್ಲಿ ಇರಲಿಕ್ಕಾಗಿಲ್ಲ. ಕಾರಣಾಂತರಗಳಿಂದ ನಾನು ತಾಲೂಕಿನ ಹೆಚ್ಚಾಗಿ ಎಲ್ಲರೂ ಅನರ್ಹ ಶಾಸಕರು ತಾಲೂಕಿನಿಂದ ಹೋಗಿರೋದು ಭಾಳ ವಿರಳ ಆಗಿದೆ. ಅಂಥದ್ದಲ್ಲಿ ಭಾಳ ನನ್ನ ತಾಲೂಕಿನ ಬಗ್ಗೆ ನನಗೆ ಅಪಾರವಾದ ನಂಬಿಕೆ, ವಿಶ್ವಾಸ ಎಲ್ಲ ಇದೆ. ಅಲ್ಲ, ಈಗ ಅವರು ಒಬ್ಬ ಮುಖ್ಯಮಂತ್ರಿ ಹೇಳಿದಾಗ ತಿರಸ್ಕಾರ ಮಾಡೋದು ಸೂಕ್ತ ಅಲ್ಲ ಅನ್ನೋ ಕಾರಣದಿಂದ ನಮ್ಮ ಯೋಚನೆ ಇಲ್ಲ. ಅದನ್ನು ಅವರು ಇದನ್ನು ಕೇಳ್ಕೊಂಡಿದ್ದಾರೆ, ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಪಕ್ಷದ ಯಾರೇ ಅಭ್ಯರ್ಥಿ ಕೊಟ್ಟರು ಅವ್ರನ್ನ ಗೆಲ್ಲಿಸಿ ನಾನು ತರ್ತೇನೆ. ನನಗೆ ಭಾಳ ನೋವಿತ್ತು, ನಾನು ರಾಜಕಾರಣನೇ ನಿವೃತ್ತಿ ಆಗಬೇಕು ಅಂತ ಇದ್ದೆ. ಯಾಕಂದರೆ ಇಂಥ ಅಪಾದನೆಗಳು, ದುಡ್ಡು ತೊಗೊಂಡ್ರು, ಅದು ತೊಗೊಂಡ್ರು, ಕುದುರೆ ವ್ಯಾಪಾರ, ಕತ್ತೆ ವ್ಯಾಪಾರ, ಯಾವುದೂ ನಾವು ಯಾವುದೇ ಆಮಿಷಕ್ಕೆ ಒಳಗಾಗಿದೆ ಬಂದಿರತಕ್ಕಂಥವ್ರು ನಾವು ಯಾರು ಎಲ್ಲ ಸ್ವಾಭಿಮಾನದಿಂದ ಸರ್ಕಾರ ತೆಗಿಬೇಕು ಅಂತ ನಿರ್ಣಯದಿಂದ ನಾವು ಬಂದಿದ್ವಿ ಹೊರತು ಯಾರು ಆಸೆ ಆಮಿಷಗಳಿಗೆ ಬಂದಿರಲಿಲ್ಲ. ನಾನಂತೂ 2 ಬಾರಿ ಮಂತ್ರಿ ಇದ್ದೆ, ಮಂತ್ರಿ ಆಗೋದು ನನ್ನ ದೊಡ್ಡ ವಿಚಾರನೇ ಅಲ್ಲ. ಆದರೂ ಕೂಡ ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಮತ್ತು ಜನತೆಗೆ ಒಳ್ಳೆ ಒಂದು ಆಡಳಿತ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ನಿರ್ಧಾರವನ್ನು ತಗೊಂಡಿದ್ದೇನೆ. ಯಾರೇ ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಅಭ್ಯರ್ಥಿ ಆದರೂ ನಾನು ಕೆಲಸ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ನೋಡಿದ್ರೆ ಕೊನೆಗೂ ಆರ್ ಶಂಕರ್ ಅವರು ಅಭ್ಯರ್ಥಿ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಯ್ತು. ಅವರು ಒಪ್ಕೊಂಡಿದ್ದಾರೆ, ನಾನು ಮಂತ್ರಿ ಆಗ್ತೀನಿ. ರಾಣಿಬೆನ್ನೂರು ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಅಂತ? ಅವರು ನನಗೆ ನೋವಾಗಿದ್ದ ಸಂಗತಿ ಏನು ಅಂದರೆ, ನಾನು ನೆನ್ನೆ ಕೇಳಿರ್ತಕ್ಕಂಥದ್ದು ನಾನೇ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನ ವೇದಿಕೆಯಲ್ಲಿ ಕೇಳಿದ್ದೆ. ಅದನ್ನು ತಪ್ಪಾಗಿ ಬಿಂಬಿಸ್ತಾ ಇದೆ. ಇದು ರಾಜಕೀಯ ಪಿತೂರಿನೋ ಅಥವಾ ಮಾಧ್ಯಮದ ಲೋಪದೋಷಗಳು ನನಗೆ ಗೊತ್ತಿಲ್ಲ. ಪ್ರತಿ ಬಾರಿ ನನ್ನ ತೇಜೋವಧೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ. ಈ ಥರ ಆರ್ ಶಂಕರ್ ಅವರು ಅಲ್ಲೋದ್ರು ಇಲ್ಲೋದ್ರು ಯಾವುದೇ ಹೋದ್ರೂ ಇವತ್ತು ಒಂದು ಏನಕ್ಕೆ ತ್ಯಾಗ ಮಾಡಿದ್ವಿ. ಮತ್ತು ನನಗೂ ಕಾರ್ಯಕರ್ತರ ಬೆಂಬಲ ಇದೆ. 65,000 ಮತಗಳು ತಗೊಂಡಿರೋ ಪಕ್ಷೇತರ ಅಭ್ಯರ್ಥಿ. ಆದರೆ ಕೆಲವು ಸಂದರ್ಭಗಳಲ್ಲಿ ತ್ಯಾಗ ಮಾಡಬೇಕಾದ ಸಂದರ್ಭ ಬರ್ತದೆ. ಅದರಿಂದ ಇವತ್ತು ಕೂಡ 2 ಸರಿ ತ್ಯಾಗ ಮಾಡಿ ಇನ್ನೊಂದು ಸರಿ ತ್ಯಾಗ ಮಾಡೋದು ದೊಡ್ಡ ವಿಚಾರ ಅಲ್ಲ. ಇಂದಲ್ಲ ನಾಳೆ ನಾನು ತಾಲೂಕಿನ ಜನತೆಗೆ
ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇದು ನಾನು ತಗೊಂಡಿದ್ದೀನಿ. ಏನೇ ಅಭಿವೃದ್ಧಿ ಕೆಲಸಗಳಿದ್ರು ನಮ್ಮ ತಾಲೂಕಿನ ಕೆಲಸನ ನಾನು ಮಾಡಿಕೊಡ್ತೀನಿ ಅಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಬರ್ತಕ್ಕಂಥ ಶಾಸಕರು ನಾನು ಮತ್ತೆ ಮಂತ್ರಿಯಾಗಿ MLC ಆಗಿ ನನ್ನ ತಾಲೂಕನ್ನು ಈ ರಾಜ್ಯದಲ್ಲಿ ನಾನೊಂದು ಹಿಂದೆ ಮಾತು ಹೇಳ್ತಾ ಇದ್ದೆ, ಬೆಂಗಳೂರು ಮಾತ್ರದಲ್ಲಿ ರಾಣಿಬೆನ್ನೂರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಅದೇ ನಿಟ್ಟಿನಲ್ಲಿ ಈಗಲೂ ನಾನು ಬದ್ಧ ಇದ್ದು ಆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸೋದೇ ನನ್ನ ಉದ್ದೇಶ. ಅದರಿಂದ ಕಾರ್ಯಕರ್ತರು ಎಲ್ಲ ನೋವಾಗಿದ್ದರೂ ಕೂಡ ನಾನಿವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ನೀವು ತಾಲೂಕಿನ ಅಭಿವೃದ್ಧಿಗೆ ನನಗೆ ಸಹಕಾರ ಮಾಡಬೇಕು, ನಿಮಗೇನೇ ಇದಿದ್ದರೂ ಕೂಡ ನಾನು ಅದನ್ನು ಸರಿಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ನನ್ನ ತಾಲೂಕಿನ ಜನತೆಗೆ ತಿಳಿಯಬಯಸ್ತೇನೆ. ಸರ್, ರಾಜೀನಾಮೆ ಕೊಟ್ಟಾಗ ಭರವಸೆ ಕೊಟ್ಟಿದ್ರು ಟಿಕೆಟ್ ಕೊಡಿಸ್ತೀನಿ ಅಂತ. ಈಗ ಯಾಕೆ ಟ್ವಿಟರ್ ನೋಡಿದ್ರು ಬಿಜೆಪಿ ನಾಯಕರು ಅನ್ನೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವರ ಪುತ್ರದಿಂದ ಟಿಕೆಟ್ ಕೈ ತಪ್ತಾ ಅಂತ. ಯಾರು ಕೊಡ್ತಾರೋ ಗೊತ್ತಿಲ್ಲ. ಈಗಲೂ ಹೇಳಿದ್ದಾರೆ ನಮ್ಮ ಮಗನಿಗಿಲ್ಲ ಅಂತಲೇ ಹೇಳಿದ್ದಾರೆ. ಅದು ಯಾರಿಗನ ಕೊಡಿ, ಅದು ಪಕ್ಷದ ವಿಚಾರ. ನಾನು ಅವತ್ತು ಕೂಡ ನಾನು ಪದೇ ಪದೇ ಹೇಳಿದ್ದೀನಿ, ನನಗೆ ಚುನಾವಣೆ ಬರಬಾರ್ದಾಯ್ತು. ಮೊದಲನೇದಾಗಿ ನಾನು ತಯಾರಿನೇ ಆಗಿರಲಿಲ್ಲ, ಚುನಾವಣೆ ತಯಾರಿನೇ ಆಗಿಲ್ಲ. ನಾನು ತಯಾರಿ ಆಗದೇ ಇದ್ದಿದ್ದ ಕಾರಣ ನನಗೆ ಎಲ್ಲೋ ಒಂದು ಕಡೆ ನಾನು ಉಳಿತೀನಿ ಅಂತ ಮಾಧ್ಯಮದಲ್ಲೂ ಬಂತು, ಕೋರ್ಟಲ್ಲೂ ಕೂಡ ಏನು ಸ್ಪೀಕರ್ ವಕೀಲರು ಇವರು ಮರೆತಾಗಿರ್ತಕ್ಕಂಥ ಯಾವುದೇ ದಾಖಲೆಗಳಿಲ್ಲ ಅಂತಕ್ಕಂಥದ್ದನ್ನು ತಂದುಕೊಟ್ರು, ಕೋರ್ಟಲ್ಲೇ ಹೇಳಿದ್ರು. ಇಷ್ಟಾದರೂ ಕೂಡ ಯಾವ ರೀತಿ ತೀರ್ಪು ಆಯಿತು ಅಂತಕ್ಕಂಥ ಮಾತನ್ನು ನಿನ್ನೆ ಒಂದು ಕಡೆ ಹೇಳ್ತಾ ಇದ್ರು ನಮ್ಮ ಆನಂದ್ ಸಿಂಗ್ ಅವರು. ಎಲ್ಲೋ ಒಂದು ಕಡೆ ಗಣಿ ಇದರಲ್ಲಿ ನಂದು A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ ಅಂತ ಇರ್ತದೆ. ನಂದು ಏನೂ ಅಲ್ಲ, B ಅಲ್ಲ, C ಅಲ್ಲ. ಆದರೂ ಕೂಡ ನಂದು ಏನು A+ ಕ್ಯಾಟಗರಿ ಇದ್ದಂಥದ್ದು ಕೂಡ ಒಂದು ಏನು ಅಲ್ಲ ಬೇರೆ ಆದೇಶದಲ್ಲಿ ಸೇರಿಸಿ ಅವ್ರದ್ದು ನಂದು ಗಣಿ ಕೈ ತಪ್ಪಂಗೆ ಆಯಿತು. ಅದೇ ರೀತಿ ನಿರ್ಣಯ ಆಗಿದೆ ಅಂತಕ್ಕಂಥ ಮಾತನ್ನ ನಿನ್ನೆ ಇವರು ಕೂಡ ಹೇಳ್ತಾ ಇದ್ರು, ಆನಂದ್ ಸಿಂಗ್ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂಥರ ನನಗೆ ಇದಾಗಿದೆ, ಅನ್ಯಾಯ ಆಗಿದೆ. ನಾನು ಅದಕ್ಕೆ ಅಂತೂ ಇಂತೂ ರಾಣಿಬೆನ್ನೂರಿನ ಬಂಡಾಯವನ್ನ ಕೊನೆಗೂ ಶಮನ ಮಾಡಿದ್ದಾರೆ ಯಡಿಯೂರಪ್ಪನವರು. ಆರ್ ಶಂಕರ್ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹೀಗಾಗಿ ರಾಣಿಬೆನ್ನೂರಿನ ಟಿಕೆಟ್ ಆರ್ ಶಂಕರ್ ಅವರಿಗೆ ಮಿಸ್ ಆಗಿದೆ. ವಿಧಾನ ಪರಿಷತ್ನಿಂದ ಆಯ್ಕೆ ಮಾಡಿ ಅವರನ್ನ ಮಂತ್ರಿ ಮಾಡುವಂತ ಭರವಸೆಯನ್ನ ಯಡಿಯೂರಪ್ಪನವರು ನೀಡಿದ್ದಾರೆ.